ಬಾಗಲಕೋಟೆ ಅಖಾಡದಲ್ಲಿ ಇವತ್ತು ಕಾಂಗ್ರೆಸ್ ಮತ ಶಿಕಾರಿಯನ್ನ ಮುಂದುವರೆಸಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಕೆಎಚ್ ಮುನಿಯಪ್ಪ ಎಕ್ಸ್ಕ್ಲೂಸಿವ್. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ. ದಿವಂಗತ ಮೇಟಿ ಅವರ ಉತ್ತಮ ಕೆಲಸವೇ ಗೆಲುವಿಗೆ ಕಾರಣವಾಗುತ್ತೆ ಅಂತ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ಉಮೇಶ್ ಮೇಟಿ ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಕೆಎಚ್ ಮುನಿಯಪ್ಪ. ಸಚಿವರಾದಂತಹ ಕೆಎಚ್ ಮುನಿಯಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಮುನಿಯಪ್ಪ ಅವರನ್ನ ಮಾತಾಡಿಸಿ ತಿಳಿಯೋಣ. ಸರ್, ನಮಸ್ಕಾರ ಸರ್. ಇವತ್ತಿನ ದಿವಸ ಕೊನೆ ಹಂತಕ್ಕೆ ಬಂದಿದೆ ನಿಮ್ಮ ಪ್ರಚಾರ. ಯಾವ ರೀತಿ ಪ್ರಚಾರದಲ್ಲಿ ಇವತ್ತು 3-4 ದಿನಗಳಿಂದ ಇಲ್ಲೇ ವಾಸ್ತವ್ಯ ಹೂಡುವುದರ ಮುಖಾಂತರ ಒಂದು ಪ್ರಚಾರ ಕ್ರಿಯೆಯಲ್ಲಿ ತೊಡಗಿದ್ರಿ. ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ ನಿಮಗೆ? ಜನರಿಂದ ನಿಮಗೆ ಏನು ಒಂದು ಆಶ್ವಾಸನೆ ಸಿಗ್ತಾ ಇದೆ ಸರ್? ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಾರ್ಟಿ ಗೆಲ್ತದೆ. ಕಾರಣ ಇಷ್ಟೇ, ಮೇಟಿಯವರು ಸ್ವರ್ಗಸ್ಥರಾಗಿದ್ದಾರೆ. ಅವರು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಸಾಮಾನ್ಯ ಜನರ ಬಡವರ ಜೊತೆಯಲ್ಲಿ ಅವರ ಒಳ್ಳೆ ಸಂಪರ್ಕ ಇಟ್ಕೊಂಡು ಮತ್ತು ಸರ್ವಿಸ್ ಅನ್ನು ಕೊಟ್ಟಿದ್ದಾನೆ. ಆದ್ದರಿಂದ ಇವತ್ತು ಅವರ ಕುಟುಂಬಕ್ಕೆ ಉಮೇಶ್ ಮೇಟಿ ಅನ್ನೋರಿಗೆ ಅಭ್ಯರ್ಥಿಯನ್ನು ಮಾಡಿದೆ ಕಾಂಗ್ರೆಸ್ ಪಾರ್ಟಿ. ನಾವು ಕೂಡ ಎಲ್ಲ ಕಡೆ ನಾವು ಭಾಷಣ ಮಾಡಿದ್ವಿ, ಹಳ್ಳಿ ಕಡೆ ಹೋಗಿದ್ದೀವಿ, ಎಲ್ಲ ಕಡೆ ಕೂಡ ವಾತಾವರಣ ಚೆನ್ನಾಗಿದೆ. ಅವರು ಖಂಡಿತವಾಗಿ ಗೆಲ್ತಾರೆ. ಸರ್, ಈಗಾಗಲೇ ಕೆಲವೊಂದಿಷ್ಟು ಬಾಗಲಕೋಟೆಯ ಒಂದು ಮತಕ್ಷೇತ್ರದಲ್ಲಿ ಈಗ ಬೇರೆ ಬೇರೆ ಜಾತಿ ಸಮೀಕರಣಗಳನ್ನು ಮಾಡಿ ನಿಮಗೆ ಎಷ್ಟು ಮತಗಳ ಅಂತರದಿಂದ ಗೆಲ್ಲುವಂತ ಒಂದು ವಿಶ್ವಾಸ ಇದೆ ಸರ್? ಹೈಯೆಸ್ಟ್ ಮೆಜಾರಿಟಿಯಲ್ಲಿ ಗೆಲ್ತೀವಿ. ಇಂಥದ್ದು ಇಷ್ಟೇ ಬರ್ತದೆ ಅಂತ ಹೇಳಿದ್ರೆ ನಾವಂತೂ ಗೆಲ್ಲೋದು ಕಚ್ಚ. ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ಕೆಎಚ್ ಮುನಿಯಪ್ಪ ಅವರ ಮಾತಾಗಿದೆ. ಬಾಗಲಕೋಟೆಯಿಂದ ಸುನೀಲ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್. ಬಾಗಲಕೋಟೆ ಅಖಾಡದಲ್ಲಿ ಇವತ್ತು ಕಾಂಗ್ರೆಸ್ ಮತ ಶಿಕಾರಿಯನ್ನ ಮುಂದುವರೆಸಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಕೆಎಚ್ ಮುನಿಯಪ್ಪ ಎಕ್ಸ್ಕ್ಲೂಸಿವ್. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ. ದಿವಂಗತ ಮೇಟಿ ಅವರ ಉತ್ತಮ ಕೆಲಸವೇ ಗೆಲುವಿಗೆ ಕಾರಣವಾಗುತ್ತೆ ಅಂತ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ಉಮೇಶ್ ಮೇಟಿ ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಕೆಎಚ್ ಮುನಿಯಪ್ಪ. ಸಚಿವರಾದಂತಹ ಕೆಎಚ್ ಮುನಿಯಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಮುನಿಯಪ್ಪ ಅವರನ್ನ ಮಾತಾಡಿಸಿ ತಿಳಿಯೋಣ. ಸರ್, ನಮಸ್ಕಾರ ಸರ್. ಇವತ್ತಿನ ದಿವಸ ಕೊನೆ ಹಂತಕ್ಕೆ ಬಂದಿದೆ ನಿಮ್ಮ ಪ್ರಚಾರ. ಯಾವ ರೀತಿ ಪ್ರಚಾರದಲ್ಲಿ ಇವತ್ತು 3-4 ದಿನಗಳಿಂದ ಇಲ್ಲೇ ವಾಸ್ತವ್ಯ ಹೂಡುವುದರ ಮುಖಾಂತರ ಒಂದು ಪ್ರಚಾರ ಕ್ರಿಯೆಯಲ್ಲಿ ತೊಡಗಿದ್ರಿ. ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ ನಿಮಗೆ? ಜನರಿಂದ ನಿಮಗೆ ಏನು ಒಂದು ಆಶ್ವಾಸನೆ ಸಿಗ್ತಾ ಇದೆ ಸರ್? ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಾರ್ಟಿ ಗೆಲ್ತದೆ. ಕಾರಣ ಇಷ್ಟೇ, ಮೇಟಿಯವರು ಸ್ವರ್ಗಸ್ಥರಾಗಿದ್ದಾರೆ. ಅವರು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಸಾಮಾನ್ಯ ಜನರ ಬಡವರ ಜೊತೆಯಲ್ಲಿ ಅವರ ಒಳ್ಳೆ ಸಂಪರ್ಕ ಇಟ್ಕೊಂಡು ಮತ್ತು ಸರ್ವಿಸ್ ಅನ್ನು ಕೊಟ್ಟಿದ್ದಾನೆ. ಆದ್ದರಿಂದ ಇವತ್ತು ಅವರ ಕುಟುಂಬಕ್ಕೆ ಉಮೇಶ್ ಮೇಟಿ ಅನ್ನೋರಿಗೆ ಅಭ್ಯರ್ಥಿಯನ್ನು ಮಾಡಿದೆ ಕಾಂಗ್ರೆಸ್ ಪಾರ್ಟಿ. ನಾವು ಕೂಡ ಎಲ್ಲ ಕಡೆ ನಾವು ಭಾಷಣ ಮಾಡಿದ್ವಿ, ಹಳ್ಳಿ ಕಡೆ ಹೋಗಿದ್ದೀವಿ, ಎಲ್ಲ ಕಡೆ ಕೂಡ ವಾತಾವರಣ ಚೆನ್ನಾಗಿದೆ. ಅವರು ಖಂಡಿತವಾಗಿ ಗೆಲ್ತಾರೆ. ಸರ್, ಈಗಾಗಲೇ ಕೆಲವೊಂದಿಷ್ಟು ಬಾಗಲಕೋಟೆಯ ಒಂದು ಮತಕ್ಷೇತ್ರದಲ್ಲಿ ಈಗ ಬೇರೆ ಬೇರೆ ಜಾತಿ ಸಮೀಕರಣಗಳನ್ನು ಮಾಡಿ ನಿಮಗೆ ಎಷ್ಟು ಮತಗಳ ಅಂತರದಿಂದ ಗೆಲ್ಲುವಂತ ಒಂದು ವಿಶ್ವಾಸ ಇದೆ ಸರ್? ಹೈಯೆಸ್ಟ್ ಮೆಜಾರಿಟಿಯಲ್ಲಿ ಗೆಲ್ತೀವಿ. ಇಂಥದ್ದು ಇಷ್ಟೇ ಬರ್ತದೆ ಅಂತ ಹೇಳಿದ್ರೆ ನಾವಂತೂ ಗೆಲ್ಲೋದು ಕಚ್ಚ. ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ಕೆಎಚ್ ಮುನಿಯಪ್ಪ ಅವರ ಮಾತಾಗಿದೆ. ಬಾಗಲಕೋಟೆಯಿಂದ ಸುನೀಲ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್. ಬಾಗಲಕೋಟೆ ಅಖಾಡದಲ್ಲಿ ಇವತ್ತು ಕಾಂಗ್ರೆಸ್ ಮತ ಶಿಕಾರಿಯನ್ನ ಮುಂದುವರೆಸಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಕೆಎಚ್ ಮುನಿಯಪ್ಪ ಎಕ್ಸ್ಕ್ಲೂಸಿವ್. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ. ದಿವಂಗತ ಮೇಟಿ ಅವರ ಉತ್ತಮ ಕೆಲಸವೇ ಗೆಲುವಿಗೆ ಕಾರಣವಾಗುತ್ತೆ ಅಂತ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ಉಮೇಶ್ ಮೇಟಿ ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಕೆಎಚ್ ಮುನಿಯಪ್ಪ. ಸಚಿವರಾದಂತಹ ಕೆಎಚ್ ಮುನಿಯಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಮುನಿಯಪ್ಪ ಅವರನ್ನ ಮಾತಾಡಿಸಿ ತಿಳಿಯೋಣ. ಸರ್, ನಮಸ್ಕಾರ ಸರ್. ಇವತ್ತಿನ ದಿವಸ ಕೊನೆ ಹಂತಕ್ಕೆ ಬಂದಿದೆ ನಿಮ್ಮ ಪ್ರಚಾರ. ಯಾವ ರೀತಿ ಪ್ರಚಾರದಲ್ಲಿ ಇವತ್ತು 3-4 ದಿನಗಳಿಂದ ಇಲ್ಲೇ ವಾಸ್ತವ್ಯ ಹೂಡುವುದರ ಮುಖಾಂತರ ಒಂದು ಪ್ರಚಾರ ಕ್ರಿಯೆಯಲ್ಲಿ ತೊಡಗಿದ್ರಿ. ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ ನಿಮಗೆ? ಜನರಿಂದ ನಿಮಗೆ ಏನು ಒಂದು ಆಶ್ವಾಸನೆ ಸಿಗ್ತಾ ಇದೆ ಸರ್? ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಾರ್ಟಿ ಗೆಲ್ತದೆ. ಕಾರಣ ಇಷ್ಟೇ, ಮೇಟಿಯವರು ಸ್ವರ್ಗಸ್ಥರಾಗಿದ್ದಾರೆ. ಅವರು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಸಾಮಾನ್ಯ ಜನರ ಬಡವರ ಜೊತೆಯಲ್ಲಿ ಅವರ ಒಳ್ಳೆ ಸಂಪರ್ಕ ಇಟ್ಕೊಂಡು ಮತ್ತು ಸರ್ವಿಸ್ ಅನ್ನು ಕೊಟ್ಟಿದ್ದಾನೆ.
ಆದ್ದರಿಂದ ಇವತ್ತು ಅವರ ಕುಟುಂಬಕ್ಕೆ ಉಮೇಶ್ ಮೇಟಿ ಅನ್ನೋರಿಗೆ ಅಭ್ಯರ್ಥಿಯನ್ನು ಮಾಡಿದೆ ಕಾಂಗ್ರೆಸ್ ಪಾರ್ಟಿ. ನಾವು ಕೂಡ ಎಲ್ಲ ಕಡೆ ನಾವು ಭಾಷಣ ಮಾಡಿದ್ವಿ, ಹಳ್ಳಿ ಕಡೆ ಹೋಗಿದ್ದೀವಿ, ಎಲ್ಲ ಕಡೆ ಕೂಡ ವಾತಾವರಣ ಚೆನ್ನಾಗಿದೆ. ಅವರು ಖಂಡಿತವಾಗಿ ಗೆಲ್ತಾರೆ. ಸರ್, ಈಗಾಗಲೇ ಕೆಲವೊಂದಿಷ್ಟು ಬಾಗಲಕೋಟೆಯ ಒಂದು ಮತಕ್ಷೇತ್ರದಲ್ಲಿ ಈಗ ಬೇರೆ ಬೇರೆ ಜಾತಿ ಸಮೀಕರಣಗಳನ್ನು ಮಾಡಿ ನಿಮಗೆ ಎಷ್ಟು ಮತಗಳ ಅಂತರದಿಂದ ಗೆಲ್ಲುವಂತ ಒಂದು ವಿಶ್ವಾಸ ಇದೆ ಸರ್? ಹೈಯೆಸ್ಟ್ ಮೆಜಾರಿಟಿಯಲ್ಲಿ ಗೆಲ್ತೀವಿ, ಇಂತೂ ಇಷ್ಟೇ ಬರ್ತದೆ ಅಂತ ಹೇಳಿದ್ರೆ ನಾವಂತೂ ಗೆಲ್ಲೋದು ಕಚ್ಚ. ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು KH ಮುನಿಯಪ್ಪ ಅವರ ಮಾತಾಗಿದೆ. ಬಾಗಲಕೋಟೆಯಿಂದ ಸುನೀಲ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್. ಬಾಗಲಕೋಟೆ ಅಖಾಡದಲ್ಲಿ ಇವತ್ತು ಕಾಂಗ್ರೆಸ್ ಮತ ಶಿಕಾರಿಯನ್ನ ಮುಂದುವರೆಸಿದೆ. ರಿಪಬ್ಲಿಕ್ ಕನ್ನಡದಲ್ಲಿ KH ಮುನಿಯಪ್ಪ ಎಕ್ಸ್ಕ್ಲೂಸಿವ್. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ. ದಿವಂಗತ ಮೇಟಿ ಅವರ ಉತ್ತಮ ಕೆಲಸವೇ ಗೆಲುವಿಗೆ ಕಾರಣವಾಗುತ್ತೆ ಅಂತ KH ಮುನಿಯಪ್ಪ ಹೇಳಿದ್ದಾರೆ. ಉಮೇಶ್ ಮೇಟಿ ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ KH ಮುನಿಯಪ್ಪ. ಸಚಿವರಾದಂತಹ KH ಮುನಿಯಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಮುನಿಯಪ್ಪ ಅವರನ್ನ ಮಾತಾಡಿಸಿ ತಿಳಿಯೋಣ. ಸರ್, ನಮಸ್ಕಾರ ಸರ್. ಇವತ್ತಿನ ದಿವಸ ಕೊನೆ ಹಂತಕ್ಕೆ ಬಂದಿದೆ ನಿಮ್ಮ ಪ್ರಚಾರ. ಯಾವ ರೀತಿ ಪ್ರಚಾರದಲ್ಲಿ ಇವತ್ತು 3-4 ದಿನಗಳಿಂದ ಇಲ್ಲೇ ವಾಸ್ತವ್ಯ ಹೂಡುವುದರ ಮುಖಾಂತರ ಒಂದು ಪ್ರಚಾರ ಕ್ರಿಯೆಯಲ್ಲಿ ತೊಡಗಿದ್ರಿ. ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ ನಿಮಗೆ? ಜನರಿಂದ ನಿಮಗೆ ಏನು ಒಂದು ಆಶ್ವಾಸನೆ ಸಿಗ್ತಾ ಇದೆ ಸರ್? ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಾರ್ಟಿ ಗೆಲ್ತದೆ. ಕಾರಣ ಇಷ್ಟೇ, ಮೇಟಿಯವರು ಸ್ವರ್ಗಸ್ಥರಾಗಿದ್ದಾರೆ. ಅವರು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಸಾಮಾನ್ಯ ಜನರ, ಬಡವರ ಜೊತೆಯಲ್ಲಿ ಅವರು ಒಳ್ಳೆ ಸಂಪರ್ಕ ಇಟ್ಕೊಂಡು ಮತ್ತು ಸರ್ವಿಸ್ ಅನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಇವತ್ತು ಅವರ ಕುಟುಂಬಕ್ಕೆ ಉಮೇಶ್ ಮೇಟಿ ಅನ್ನೋರಿಗೆ ಅಭ್ಯರ್ಥಿಯನ್ನು ಮಾಡಿದೆ ಕಾಂಗ್ರೆಸ್ ಪಾರ್ಟಿ. ನಾವು ಕೂಡ ಎಲ್ಲ ಕಡೆ ನಾವು ಭಾಷಣ ಮಾಡಿದ್ವಿ, ಹಳ್ಳಿ ಕಡೆ ಹೋಗಿದ್ದೀವಿ, ಎಲ್ಲ ಕಡೆ ಕೂಡ ವಾತಾವರಣ ಚೆನ್ನಾಗಿದೆ. ಅವರು ಖಂಡಿತವಾಗಿ ಗೆಲ್ತಾರೆ. ಸರ್, ಈಗಾಗಲೇ ಕೆಲವೊಂದಿಷ್ಟು ಬಾಗಲಕೋಟೆಯ ಒಂದು ಮತಕ್ಷೇತ್ರದಲ್ಲಿ ಈಗ ಬೇರೆ ಬೇರೆ ಜಾತಿ ಸಮೀಕರಣಗಳನ್ನು ಮಾಡಿ ನಿಮಗೆ ಎಷ್ಟು ಮತಗಳ ಅಂತರದಿಂದ ಗೆಲ್ಲುವಂತ ಒಂದು ವಿಶ್ವಾಸ ಇದೆ ಸರ್? ಹೈಯೆಸ್ಟ್ ಮೆಜಾರಿಟಿಯಲ್ಲಿ ಗೆಲ್ತೀವಿ, ಇಂತೂ ಇಷ್ಟೇ ಬರ್ತದೆ ಅಂತ ಹೇಳಿದ್ರೆ ನಾವಂತೂ ಗೆಲ್ಲೋದು ಕಚ್ಚ. ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು KH ಮುನಿಯಪ್ಪ ಅವರ ಮಾತಾಗಿದೆ. ಬಾಗಲಕೋಟೆಯಿಂದ ಸುನೀಲ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್. ಬಾಗಲಕೋಟೆ ಅಖಾಡದಲ್ಲಿ ಇವತ್ತು ಕಾಂಗ್ರೆಸ್ ಮತ ಶಿಕಾರಿಯನ್ನ ಮುಂದುವರೆಸಿದೆ. ರಿಪಬ್ಲಿಕ್ ಕನ್ನಡದಲ್ಲಿ KH ಮುನಿಯಪ್ಪ ಎಕ್ಸ್ಕ್ಲೂಸಿವ್. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ. ದಿವಂಗತ ಮೇಟಿ ಅವರ ಉತ್ತಮ ಕೆಲಸವೇ ಗೆಲುವಿಗೆ ಕಾರಣವಾಗುತ್ತೆ ಅಂತ KH ಮುನಿಯಪ್ಪ ಹೇಳಿದ್ದಾರೆ. ಉಮೇಶ್ ಮೇಟಿ ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ KH ಮುನಿಯಪ್ಪ. ಸಚಿವರಾದಂತಹ KH ಮುನಿಯಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಮುನಿಯಪ್ಪ ಅವರನ್ನ ಮಾತಾಡಿಸಿ ತಿಳಿಯೋಣ. ಸರ್, ನಮಸ್ಕಾರ ಸರ್. ಇವತ್ತಿನ ದಿವಸ ಕೊನೆ ಹಂತಕ್ಕೆ ಬಂದಿದೆ ನಿಮ್ಮ ಪ್ರಚಾರ. ಯಾವ ರೀತಿ ಪ್ರಚಾರದಲ್ಲಿ ಇವತ್ತು 3-4 ದಿನಗಳಿಂದ ಇಲ್ಲೇ ವಾಸ್ತವ್ಯ ಹೂಡುವುದರ ಮುಖಾಂತರ ಒಂದು ಪ್ರಚಾರ ಕ್ರಿಯೆಯಲ್ಲಿ ತೊಡಗಿದ್ರಿ. ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ ನಿಮಗೆ? ಜನರಿಂದ ನಿಮಗೆ ಏನು ಒಂದು ಆಶ್ವಾಸನೆ ಸಿಗ್ತಾ ಇದೆ ಸರ್? ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಾರ್ಟಿ ಗೆಲ್ತದೆ. ಕಾರಣ ಇಷ್ಟೇ, ಮೇಟಿಯವರು ಸ್ವರ್ಗಸ್ಥರಾಗಿದ್ದಾರೆ. ಅವರು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಸಾಮಾನ್ಯ ಜನರ, ಬಡವರ ಜೊತೆಯಲ್ಲಿ ಅವರು ಒಳ್ಳೆ ಸಂಪರ್ಕ ಇಟ್ಕೊಂಡು ಮತ್ತು ಸರ್ವಿಸ್ ಅನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಇವತ್ತು ಅವರ ಕುಟುಂಬಕ್ಕೆ ಉಮೇಶ್ ಮೇಟಿ ಅನ್ನೋರಿಗೆ ಅಭ್ಯರ್ಥಿಯನ್ನು ಮಾಡಿದೆ ಕಾಂಗ್ರೆಸ್ ಪಾರ್ಟಿ. ನಾವು ಕೂಡ ಎಲ್ಲ ಕಡೆ ನಾವು ಭಾಷಣ ಮಾಡಿದ್ವಿ, ಹಳ್ಳಿ ಕಡೆ ಹೋಗಿದ್ದೀವಿ, ಎಲ್ಲ ಕಡೆ ಕೂಡ ವಾತಾವರಣ ಚೆನ್ನಾಗಿದೆ. ಅವರು ಖಂಡಿತವಾಗಿ ಗೆಲ್ತಾರೆ. ಸರ್, ಈಗಾಗಲೇ ಕೆಲವೊಂದಿಷ್ಟು ಬಾಗಲಕೋಟೆಯ ಒಂದು ಮತಕ್ಷೇತ್ರದಲ್ಲಿ ಈಗ ಬೇರೆ ಬೇರೆ ಜಾತಿ ಸಮೀಕರಣಗಳನ್ನು ಮಾಡಿ ನಿಮಗೆ ಎಷ್ಟು ಮತಗಳ ಅಂತರದಿಂದ ಗೆಲ್ಲುವಂತ ಒಂದು ವಿಶ್ವಾಸ ಇದೆ ಸರ್? ಹೈಯೆಸ್ಟ್ ಮೆಜಾರಿಟಿಯಲ್ಲಿ ಗೆಲ್ತೀವಿ, ಇಂತೂ ಇಷ್ಟೇ ಬರ್ತದೆ ಅಂತ ಹೇಳಿದ್ರೆ ನಾವಂತೂ ಗೆಲ್ಲೋದು ಕಚ್ಚ. ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು KH ಮುನಿಯಪ್ಪ ಅವರ ಮಾತಾಗಿದೆ. ಬಾಗಲಕೋಟೆಯಿಂದ ಸುನೀಲ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್.